ಅಥವಾ ಉತ್ತರ ಅಂತ ಹೇಳ್ಬೋದು. ಇದೇ ಸಂದರ್ಭದಲ್ಲೇ ಕೇಜ್ರಿವಾಲ್ ಮತ್ತೆ ಮರಳಿ ಜೈಲಿಗೆ ಹೋಗ್ತಾ ಇದ್ದಾರೆ ಅನ್ನೋ ಸಹಿತ ನೋಡಿದ್ವಿ. ಹೋದ್ರು ಈಗಾಗಲೇ ಹೋಗಿದ್ದಾರೆ. ಈಗ ಅವರು ಯಾವಪ್ಪ ಬಿಡುಗಡೆ ನೋಡ್ಬೇಕು ಈಗ, ಯಾಕಂದ್ರೆ ಈಗ ನಾಳೆ ಇಲೆಕ್ಷನ್ ರಿಸಲ್ಟ್ ಏನದು ಅದ್ರ ಮೇಲದ. ಮೋದಿ ಅವರೊಂದು ಜನರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ನಾವು ಬರ್ತೀವಿ, ನೀವು ಗೆಲ್ಲಿಸ್ರಿ, ನೀವು ಜನರ ಇವತ್ತು ನಿರ್ಧಾರ ಕೊಡ್ರ ನಾವು ಉಳಿಲಿಕ್ಕೆ ಸಾಧ್ಯದ. ಯಾಕಂತಂದ್ರೆ ಜನ ನಿರ್ಮಾಣ ಮತ್ತು ನಿರ್ಧಾರ ಅವ್ರದ್ದು, ಅವರು ಹೆಂಗೆ ಹೇಳ್ತಾರೆ ಹಂಗಪ್ಪ ನಾವು ಅನ್ನುವಂಗೆ ಈಗಾಗಲೇ ಬಂದಂಥ ರಿಸಲ್ಟ್ಗಳ ನೆಲೆಗಟ್ಟಿನಲ್ಲೇ ಮೋದಿಜಿಯವರ ಅಥವಾ ಮೋದಿ ಹಿಂಬಾಲಕರು ಹೇಳ್ತಾ ಇರ್ತಾರೆ, ಜನ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತೇಳಿ. ಈಗ ನಿಮ್ಮೊಮ್ಮೆ ರೆಫರ್ ಮಾಡಿದ್ದಾನೆ ಏನಪ್ಪ ಅಂತಂದ್ರೆ ರಿಜು ಅವರು ಮಾಜಿ ಕಾನೂನು ಮಿನಿಸ್ಟರ್ ಇದ್ದಂಥವ್ರು ಹೇಳಿದ್ರು, ಇಲ್ಲಪ್ಪ ಸಂಸತ್ ದೂಡುದು ಅಂತೇಳಿ. ಹೀಗಾಗಿ ಈ ಸಂಸತ್ತು ಒಂದು ವೇಳೆ ದೂಡೋದಾಗ್ತಾ ಹೋಯ್ತಂದ್ರೆ ಇಲ್ಲಿ ಸಂವಿಧಾನಗಳು ಬೆಲೆ ಇಲ್ದಂಗೆ ಆಗ್ತದೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬಂದಿದ್ದಾವೆ. ಅದನ್ನು ಇರಲಿ, ಇವತ್ತು ಕೇಜ್ರಿವಾಲ್ರು ಜೈಲಲ್ಲಿದ್ದಾರೆ, ಹೋಗಿದ್ದಾರೆ, ಜೊತೆಗೆ ಇವರೆಲ್ಲ ಕೂಡಿದ್ದಾರೆ ವಿರೋಧಿಗಳು ಏನಾದರೂ ಒಂದು ಸಣ್ಣ ಪ್ರಶ್ನೆ ಏನದಪ್ಪ ಅಂದ್ರೆ, ಸಪೋಸ್ ಏನಾದರೂ ಇಂಡಿಯಾ ಸೋಯ್ತು ಅಂತಂದ್ರೆ ಏನಾಗಬಹುದು, ಇದೇ ರೀತಿ ಇವ್ರು ಕೂಡಿ ಹೋಗ್ತಾರ ಅಥವಾ ಅವರು ಛಿದ್ರ ಆಗ್ತಾರ ಅನ್ನೋದೊಂದು ಇವತ್ತಿನ ದೊಡ್ಡ ಪ್ರಶ್ನೆ. ಅದೇ ಕಾಲಕ್ಕೆ ಮೋದಿ ಅವರು ಸೋತರು ಸಹಿತ ಮೋದಿ ಅವರು BJP ಉಳಿತಿದಾನ ಅಥವಾ ಮೋದಿಯವರ ಪ್ರಧಾನಿ ಆಗ್ತಾರ ಅಥವಾ ಸೋಲ್ತಾರ ಅಥವಾ BJPಗೆ ಏನಾದ್ರು ಹೊಡೆದು ಬೀಳ್ತದೆ, ಇದು ಪ್ರಶ್ನೆ. ಅಂದ್ರೆ ಈ ಚುನಾವಣೆ ಏನಪ್ಪಾ ಅಂತಂದ್ರೆ ನಿರ್ಣಾಯಕ ಅನ್ನೋದ್ರಲ್ಲಿ ಎರಡು ಮಾತ್ರ ಇಲ್ಲ. ಯಾಕಪ್ಪ ಅಂತಂದ್ರೆ ಇದು ಮೋದಿ ಅವರು ಸೋತ್ರೂ ನಿರ್ಣಾಯಕ, ಗೆದ್ರೂ ನಿರ್ಣಾಯಕ, ಏನಾದರೂ ಒಂದು ಚೇಂಜ್ ಆಗುವಂಥದ್ದು ಮತ್ತು ಈ ರಾಷ್ಟ್ರದ ರಾಜಕಾರಣದ ಹೊಸತನ ಬರುವಂಥದ್ದು ಅಂತ. ಮತ್ತು ಇನ್ನೊಂದು ಕಡೆ ನಾವು ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಮೋದಿಜಿಯವರು ಸಹಿತ ಈ ಮುಂದಿನ 1 ವರ್ಷದಲ್ಲಿ 2 ವರ್ಷದಲ್ಲಿ ಏನು ಮಾಡಬೇಕು ಅನ್ನೋ ಪ್ಲ್ಯಾನು ಮಾಡ್ತಾ ಇದ್ದಾರೆ ಅಂದರೆ ಸುದ್ದಿಗಳಿದ್ದಾವೆ. ಯಾಕೆ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ಈಗ ವಿರೋಧಿಗಳು ಹೇಳ್ತಾರೆ, ಇಲ್ಲ ಈ ಅಧಿಕಾರಿಗಳ ಮೇಲೆ ಒತ್ತಡ ತರುವ ಸಲುವಾಗಿಯೇ ಇವರು ಮೋದಿಯವರೆಲ್ಲ ಮಾಡ್ತಾ ಇದ್ದಾರೆ, ಅದೇನು ಆಗುವುದಿಲ್ಲ, ಅವ್ರು ಸ್ವಲ್ಪ ಗ್ಯಾರಂಟಿ ಅನ್ನೋ ಅವ್ರು ಮಾತಾಡ್ತಾ ಇದ್ದಾರೆ. ಆದರೆ ಮೋದಿಜಿಯವರಿಗೂ ಏನೋ ಒಂದಿಷ್ಟು ತಾವು ಮಾಡಿದ ತಪ್ಪುಗಳು ಸರಿಗಳು ಈಗ ಅವ್ರು ಜ್ಞಾನದ ಆಗಲಿಕ್ಕೆ ಹತ್ತಿದಾವೆ, ಅಥವಾ ನಾವು ಮಾಡಿದ್ದು ಸರಿ ಐತಿ ಅನ್ನೋದು ಬಂದದನ್ನು ಗೊತ್ತಿಲ್ಲ. ಆದರೂ ಅವ್ರಿಗೂ ಈ ಸಲ ಚುನಾವಣೆಯಲ್ಲೇ ಭಯ ಮಾತ್ರ ಮೂಡಿದ್ದೇನು ಸುಳ್ಳಲ್ಲ, ಅಧಿಕಾರ ಹೋಗ್ತದೆ ಅಂತೇಳಿ. ಯಾಕಂದ್ರೆ ತಾವು ಏನು ಅಂದಿದ್ರು ಮಾತಾಡಿದ್ರು ಅವುಗಳು ಯಾವ ಕೆಲಸ ಆಗಿಲ್ಲ. ಅದರಲ್ಲೂ ಗಂಗಾ ಸ್ವಚ್ಛ ಆಗಿದ್ದಾಗಿರ್ಬೋದು, ಮುಂದೆ ಸ್ಮಾರ್ಟ್ ಸಿಟಿ 100 ನಾವು ಸುಂದರವಾಗಿ ಮಾಡ್ತೀವಿ ಅಂತ ಅನ್ನೋದಾಗಿರ್ಬೋದು, ನಾವು 5 ಅಕ್ಕಿ ಕೊಟ್ಟಿವಿ, ಎಲ್ಲ ಬಡತನ ಓಡಿಸಿದೀವಿ ಅನ್ನುವಂಥ ಮಾತಾಗಿರ್ಬೋದು, ನಿರುದ್ಯೋಗದ ಬಗ್ಗೆ ಮಾತಾಗಿರ್ಬೋದು. ನಿರುದ್ಯೋಗ ಯಾವ ರೀತಿ ಬೆಳಿಲಿಕ್ಕೆ ಅವ್ರಿಗೆ ಗೊತ್ತಾಗಿದೆ. ಈ ನಿರುದ್ಯೋಗ ಹಿಂದಿನ ನಾಳೆ ನಮಗೆ ವೈರಿ ಆಗೋದು ಗ್ಯಾರಂಟಿಪ್ಪ, ಯುವಕರನ್ನ ನಮ್ಮಿಂದ ದೂರ ಮಾಡೋದ್ರಲ್ಲಿ 2 ಮಾತೇ ಇಲ್ಲ. ಜೊತೆಗೆ ಸೈನಿಕರಿಗೆ ಅದು ಯಾವ್ದು ಅಗ್ನಿವೀರ್ ತೊಗೊಂಬಂದ್ರು ಅದು ತಪ್ಪದಪ್ಪ ಅವ್ರಿಗೆ ಅನಿಸ್ಲಿಕ್ಕತ್ತದ. ಹೀಗಾಗಿ ಅವರು ಮುಂದಿನ ಒಂದು 100 ದಿವಸದ ಏನು ಮಾಡೋಕ್ಕೆ ಸಾಧ್ಯದ. ಅದರಲ್ಲೂ 272 ಬಲದಲ್ಲಿ NDA ಬಂದಿಲ್ಲವಂಗೆ ಆಗ್ತಂದ್ರೆ ಇನ್ನೂ ಭಯಗೊಂಡ ಒಳ್ಳೆ ಆಡಳಿತ ಕೊಡಬಹುದೇನೋ ಮೋದಿಯವರು ಅಂತ ಒಂದು ಸಮಾಧಾನ ಏನಾಯ್ತಪ್ಪ ಅಂತಂದ್ರೆ, ಏನಾದರೂ ಎರಡೂ ಹೆಂಗಿದ್ದಾರಪ್ಪ ಅಂದ್ರೆ, ಅವರು 295 ಹೇಳಿ, ಇವರು 350 ಹೇಳಿ, ಯಾವ್ದು ಹೇಳ್ತಾರೆ ಹೇಳಿ, ಇಬ್ಬರು ಹೇಳಿ, ಏನು ತಕರಾರಿಲ್ಲ, ನಾಳೆ ಗೊತ್ತಾಗೇ ಬಿಡ್ತದ ಯಾರು ಎಷ್ಟು ಅಂತೇಳಿ. ಆದ್ರೆ ಇವರಿಬ್ಬರು ಹೇಳೋದು ನೋಡಿದಾಗ ಹೆಚ್ಚು ಕಡಿಮೆ ಇಬ್ಬರು ಒಂದು ಸಮ ನೆಲದ ಮೇಲೆ ಬಂದು ನಿಂತಿದ್ದಾರೆ. ಹೀಗಾಗಿ ಇದು ಸಮಕುಸ್ತಿ ಆಗುವ ಸಾಧ್ಯದ, ವಿರೋಧ ಪಕ್ಷ ಬಲಿಷ್ಠ ಆಗ್ತದೆ ಇಲ್ಲೇ ಅಂತೇಳಿ. ಆದರೆ ಇಂಡಿಯಾ ಗಠಬಂಧನ ಕೂಡಿ ಹೋಗ್ತದೇನೋ ಅನ್ನೋದು ಒಂದು ಪ್ರಶ್ನೆ. ಯಾಕಂದ್ರೆ ವಿರೋಧಿಗಳು ಒಂದೇ ಉಳಿಬೇಕಲ್ಲ, ಆಡಳಿತ ಮೊದಲು ಒಂದೇ ಉಳಿತಾರೆ ಅನ್ನೋದು ಕಷ್ಟ ಅದ. ಬಟ್ ಆದರೂ ವಿರೋಧಿಗಳ ಆಗಿ ಬಿಡಿದ್ರಪ್ಪ ಅಂದ್ರೆ ಇನ್ನೂ ಕಷ್ಟ ಆಗ್ತದೆ ಅಂತ. ಏನೂ ಅಧಿಕಾರ ಇಲ್ಲಪ್ಪ ನಮ್ಮ ಕೈಗೆ, ನಾವು ಏನು ವಿರೋಧ ಮಾಡೋದು ಅನ್ನೋ ದೃಷ್ಟಿಕೊಂಡು ಹೋಗ್ಬೋದು, ಇಲ್ಲ ಪ್ರಬಲವಾಗಿ ವಿರೋಧ ಪಕ್ಷನೂ ಆಗಿ ಕೆಲಸ ಮಾಡ್ಬೋದು. ಯಾಕಪ್ಪ ಅಂದ್ರೆ 2 ಹಾದಿಗಳಿದ್ದಾವೆ. ವಿರೋಧ ಪಕ್ಷ ಗಟ್ಟಿ ನಿಂತು ಹೋರಾಟ ಮಾಡ್ಲಿಕ್ಕೆ ಮುಂದೆ ಭವಿಷ್ಯ ಇಲ್ಲ, ಅದಕ್ಕೆ ಗಟ್ಟಿ ನಿಲ್ತಾರೋ ಅಂತ ಒಂದು ತರ್ಕ. ಆದ್ರೆ ಅದೇ ಕಾಲಕ್ಕೆ ಈ ಮೋದಿಯವರು ಸೋತ್ರಪ್ಪ ಅಂತಂದ್ರೆ, ಮೋದಿಯವ್ರ ಆಡಳಿತ ಏನೋ ಸಪೋಸ್ ಹೋತಂದ್ರೆ ಮೋದಿ ಅವ್ರು ರಿಗೇರ್ ಆಗೋದು ಮಾತ್ರ ಭಾಳ ಕಷ್ಟ ಅಂತ. ಯಾಕಂದ್ರೆ ಆಲ್ರೆಡಿ ಈಗಾಗಲೇ 74-75 ಸಮೀಪ ಬಂದಿದ್ದಾರೆ, ವಯಸ್ಸು ದಾಟ್ತಾ ಇದೆ. ಹೀಗಾಗಿ BJP ಇನ್ನೂ ಅನೇಕ ಪರಿವರ್ತನೆಗಳು ಆಗ್ಬೋದು. ಮತ್ತು ಅಲ್ಲಿ ಒಳಗೆ ತಿಕ್ಕಾಟಗಳಿದ್ದಾವಪ್ಪ BJPಯಲ್ಲಿ, RSS ಜೊತೆಗೆ ಮತ್ತು BJP ಇವತ್ತಿನ ನಾಯಕರ ಜೊತೆ ತಿಕ್ಕಾಟ ಐತಿ. ಹೀಗಾಗಿ ಈ ಒಂದು BJP ಇದ್ದಿದ್ದು ಮತ್ತು ಹೊಸ ನಾಯಕರು ಹುಡುಕ್ಬೋದು ಅಥವಾ ಮಧ್ಯಾಹ್ನ ಆಗ್ಬೋದು ವಿರೋಧ ಪಕ್ಷ ಆಗಿ. ಹೀಗಾಗಿ ಸೋಲು 2 ಪಕ್ಷಗಳಿಗೆ 2 ಕಡೆ ಈ ಸಲ ಮಾತ್ರ ಹೊಸ ಇತಿಹಾಸ ಸೃಷ್ಟಿ ಮಾಡ್ತಾವೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಮೋದಿ ಅವರು ಸಹಿತ ಇವತ್ತು ನಾವು ಗೆಲ್ತೀವಿ ಲೆಕ್ಕಾಚಾರದ ಮೇಲೆ ಎಲ್ಲ ಅಧಿಕಾರಶಾಹಿ ಜೊತೆಗೆ ಆಗಿರ್ಬೋದು, ತಮ್ಮ ಪಾರ್ಟಿ ಲೀಡರ್ಗಳ ಜೊತೆ ಆಗಿರ್ಬೋದು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಯಾಕಪ್ಪ ಅಂತಂದ್ರೆ ಗೆದ್ದ ಮೇಲೆ ಈ ಸಲ ಆಡಳಿತವನ್ನು ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಅವ್ರಿಗೂ ಒಂದು ಚಿಂತೆ ಆದಂಗೆ ಆಗಿದೆ. ಯಾಕಂದ್ರೆ ಜನ ದೂರ ಸರಿತಾ ಇದ್ದಾರೆ ಅನ್ನೋದು ಈಗ ಸಾಕ್ಷಿ ಆಗಿದ್ರಿ. ಹೆಚ್ಚು ಕಡಿಮೆ ಸೋತಂಗೆ ಆಗಿದೆ ಇವತ್ತು ಅವರು. ಯಾಕಂದ್ರೆ ಅಷ್ಟು ಭಯದ ವಾತಾವರಣ ಅದ, ಎಲ್ಲ ಕಡೆನೂ ವೋಟಿಂಗ್ ಇವ್ರ ವಿರುದ್ಧ ಆದಂಗೆ ಅದ. ಬಟ್ ಇದು ಒಂದಿನ ಸೋತ್ರಂತೆ ಮೋಸ್ಟ್ಲಿ ಮೋದಿಯವರು
ರಗೇನ್ ಆಗಲಿಕ್ಕಿಲ್ಲ. BJP ರಗೇನ್ ಆಗ್ಬೋದು, ಮತ್ತೆ ಬೇರೆ ಹೊಸ ನಾಯಕ ಹುಡುಕ್ಬೋದು. ಅವ್ರು BJP ಈಗಾಗಲೇ RSS ದಲ್ಲಿ ಪ್ರಯತ್ನ ನಡೆದಿದ್ದಾವ ಅನ್ನುವಂಥ ಸುದ್ದಿಗಳಿದ್ದಾವೆ. ಯಾರಪ್ಪ ನಾಳೆ ಏನೋ ಸಪೋಸ್ ಹಂಗೆ ಆಯ್ತಪ್ಪ ಅಂದ್ರೆ BJPಗೆ ನಾಯಕತ್ವ ಯಾರಿಗೆ ಕೊಡಬೇಕು ಅನ್ನೋ ಚರ್ಚೆ ನಡೀತಾ ಇದ್ದಾವೆ. ಒಟ್ಟಾರೆಗೆ ಈ ವಿರೋಧ ಪಕ್ಷಗಳ ಮತ್ತು ಆಡಳಿತಾರೂಢ ಪಕ್ಷದ ಈ ನಡುವಿನ ತಿಕ್ಕಾಟದಿಂದಾಗೆ ಮುಂದಿನ ದಿನಗಳು ಏನಪ್ಪಾ ಅಂತಂದ್ರೆ ಈ ಒಂದು ರಾಜಕೀಯ ಬೆಳವಣಿಗೆಗಳು ಮಾತ್ರ ಬಹಳ ವಿಚಿತ್ರವಾದ ಮತ್ತು ಅಷ್ಟ ನಿಯರೆಸ್ಟ್ ಆಫ್ ದ ಪೀಪಲ್, ಜನರ ಸಮೀಪ ಬರುವಂಗೆ ಈ ಆಡಳಿತ ಆಗ್ಬಹುದು ಅಂತೇಳಿ ಒಂದು ತರ್ಕದ. ನೋಡ್ಬೇಕು ಅದೇನಾಗ್ತದೆ ಅಂತೇಳಿ. ಅದೇನೋ ಆಗಲಿ, ಈಗ ಮಾತ್ರ ಮೋದಿ ಮತ್ತು ಈ ವಿರೋಧ ಪಕ್ಷಗಳು ಇವತ್ತು ನಮ್ಮದು ಅಂತ ಹೇಳ್ತಾ ಇದ್ದಾರೆ. ನಾಳೆ ಯಾರ್ದು ಅನ್ನೋದು ಈ ಹೊತ್ತಿಗೆ ಗೊತ್ತಾಗಿರ್ತದೆ. ಯಾರು ಗೆದ್ದಿರ್ತಾರ, ಯಾರು ಸೋತಿರ್ತಾರ, ಏನಾಗ್ಬೋದು, ಮುಂದಿನ ರಾಜಕೀಯ ಭವಿಷ್ಯ ಏನಾಗ್ಬೋದು ಅಂತೇಳಿ. ಆದರೆ ಇವೆಲ್ಲರೂ ನೋಡಿದ ಮತ್ತೆ ಹೇಳುವಂಥ ವಿಷಯ ಏನಪ್ಪಾ ಅಂತಂದ್ರೆ 400 ದಾಟಲಿಲ್ಲ ಅಂತಂದ್ರೆ ಸಂವಿಧಾನ ಬದ್ಧ ಆಗುವುದಿಲ್ಲ ಅನ್ನೋ ಒಂದು ಸಮಾಧಾನ ನಾವೆಲ್ಲರೂ ಪಡ್ಕೋಬೇಕಾಗ್ತದೆ. ಅದರರ್ಥ ಸಂವಿಧಾನ ಬದ್ಧ ಆಕೈತಿ ಅಂತ ಅಲ್ಲ, ಬಟ್ ವಿರೋಧಿಗಳು ಹೇಳೋದು ನೋಡಿದಾಗ ಮತ್ತು ಈ ಒಂದು 10 ವರ್ಷದಲ್ಲೇ ಮೋದಿಯವರ ಒಂದು ಏನಪ್ಪಾ ಅಂದ್ರೆ ಆಡಳಿತ ನೋಡಿದಾಗ ಗಮನಿಸಿದಾಗ ಮೋಸ್ಟ್ಲಿ ಸರ್ವಾಧಿಕಾರದ ಕಡೆಗೆ ಹೋಗ್ಬೋದು ಏನೋ ಅಂತೇಳಿ. ಯಾಕಂದ್ರೆ ಎಲ್ಲ ಪ್ರಯೋಗಗಳನ್ನು ಮಾಡಿದ್ದಾರೆ ಮೋದಿಯವರು. ಮೊದಲನೇದಾಗಿ ಅಭಿವೃದ್ಧಿ ಹೆಸರು ಹೇಳ್ಕೊಂಡು ಬಂದರು, ಅಭಿವೃದ್ಧಿ ಮಾಡ್ಲಿಕ್ಕೆ ಆಗದೇ ಇದ್ದಾಗ ಧರ್ಮ ಹೆಸರು ಹೇಳ್ಕೊಂಡು ಏನೋ ಮಾಡಿದರು, ಅದು ಸಾಧ್ಯ ಆಗದಾಗ ಮತ್ತೊಂದೇನೋ ಮಾಡಿದರು, 80-20 ಮಾಡಿದರು,